ನಮಸ್ತೆ ಕನ್ನಡಿಗರೇ, ಸೋಲ್ ಆಫ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಒಂದು ವಿಡಿಯೋ ಹಾಕಿದ್ದೆ ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಆದಂಥ ಎನ್ಕೌಂಟರ್ ಬಗ್ಗೆ. ತಪ್ಪು ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಲಿ ಅಂತ. ಅದ್ರ ಜೊತೆಗೆ ನಾವೆಲ್ಲರೂ ಮಾಧ್ಯಮದವರು ಮತ್ತು ಕೆಲವೊಂದಿಷ್ಟು ಯೂಟ್ಯೂಬರ್ಸು ಹಾಗೆ ಕರ್ನಾಟಕದ ಜನರು ಗಾಳಿ ಮಾತಿಗೆ ಕಿವಿ ಕೊಡದೇನೆ ಯಾರಿಗೂ ಸುಮ್ಮನೆ ಕುರುಡುತನದಿಂದ ಬೆಂಬಲ ಕೊಡೋದು ಬೇಡ. ಆ ಕಾಡಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ತನಿಖೆ ನಡೀತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಹಾಗೆ ಈ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಅದ್ರ ಜೊತೆಗೆ ನ್ಯಾಯಾಲಯ ಕೂಡ ಇದೆ. ಯಾರಿಗೆ ಶಿಕ್ಷೆ ಕೊಡಬೇಕು ಅವ್ರಿಗೆ ಗೊತ್ತಿದೆ, ಅವರು ಶಿಕ್ಷೆ ಕೊಡ್ತಾರೆ. ಒಂದು ವೇಳೆ ಅವರು ಬೇಟೆಗಾರ ಅಲ್ಲದೆ ರೈತರೇ ಆಗಿದ್ದರೆ ಅದಕ್ಕೆ ಖಂಡಿತವಾಗೂ ನ್ಯಾಯ ಸಿಗುತ್ತೆ. ಇನ್ನೊಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಯತ್ತಾಗಿ ಅವರ ಒಂದು ಡ್ಯೂಟಿನ ಮಾಡಿದರೆ ಅವ್ರಿಗೆ ಕೂಡ ನ್ಯಾಯ ಸಿಗುತ್ತೆ. ನಾವು ಯಾರ್ದು ಒಂದು ಗಾಳಿ ಸುದ್ದಿಗೆ ಕಿವಿ ಕೊಡೋದು ಬೇಡ. ಹಾಗೆ ತಪ್ಪಾಗಿ ಯಾವುದ್ರ ಮೇಲೆ ಗೂಬೆ ಕೂರಿಸೋದು ಕೂಡ ಬೇಡ. ಆದರೆ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂತ ಹೇಳಿದರೆ, ಈ ಒಂದು ಎನ್ಕೌಂಟರು ತುಂಬ ವಿಕೃತ ರೂಪ ಪಡ್ಕೊಂಡಿದೆ. ಅದ್ರ ಜೊತೆಗೆ ಇವರು ಆ ಕಾಡಿಗೆ ಬೆಂಕಿ ಹಚ್ಚಿದ್ದಾರೆ. 4.5 ಎಕರೆ ಕಾಡನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ. ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಏನು ಬೇಟೆನ ತಡಿಬೇಕು ಅಂತ ಮಾಡ್ಕೊಂಡಿದ್ದಂಥ ಶಿಬಿರದ ಮೇಲೆ ಜಿಲೆಟಿನ್ ಕಡ್ಡಿ ಇಟ್ಟು ಅಥವಾ ಡೈನಮಿಕ್ ಇಟ್ಟು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ. ಇದೆಲ್ಲಕ್ಕೂ ಕಾರಣ ಯಾರು ಗೊತ್ತಾ? ಎಷ್ಟೊಂದು ಮಾಧ್ಯಮಗಳು ಈ ಬೇಟೆಗಾರರು ಇವ್ರು ಬೇಟೆಗಾರಲ್ಲ, ಇವರೆಲ್ಲ ರೈತರು ಅಂತ ಮಾಡ್ತಾ ಇರುವಂಥ ಬೆಂಬಲ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಹಾಗೇನೆ ಏನೂ ಗೊತ್ತಿಲ್ಲದೆ ಆ ಕಾಡಲ್ಲೂ ಹೋಗ್ದೇನೆ ಅಲ್ಲಿ ಏನಾಗಿದೆ ಅಂತ ಯಾವುದೇ ರೀತಿಯಾದ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೇನೆ ಕಮೆಂಟ್ ಮಾಡುವಂಥ ಜನ, ಮೈಕ್ ಹಿಡ್ಕೊಂಡು ಮಾತಾಡುವಂಥ ಜನ ಕೊಡ್ತಾ ಇರುವಂಥ ಬೆಂಬಲದಿಂದನೇ ಆ ಕಾಡಿಗೆ ಬೆಂಕಿ ಬಿದ್ದೋದು. ಯಾಕೆ ಏನು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಈ ವಿಡಿಯೋ ನೀವು ಎಲ್ಲೇ ಸ್ಕಿಪ್ ಮಾಡಿದ್ರು ನಾನು ಹೇಳೋ ಮಾತು ನಿಮ್ಗೆ ಅರ್ಥ ಆಗಲ್ಲ. ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಆಗ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು. ಎನ್ಕೌಂಟರ್ ಆಗೋಗಿದೆ. ಎನ್ಕೌಂಟರ್ ಆದಮೇಲೆ ಅಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ನಾವು ನೋಡೋಣ. ಒಂದನೇದಾಗಿ ಈ ಶಿಬಿರ ಮಾಡ್ಕೊಂಡಿದ್ದಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟದು, ಅದು ಯಾಕೆ ಅಂತ ಹೇಳಿದರೆ, ಆ ಒಂದು ಕಾಡಲ್ಲಿ ಯಾವುದೇ ರೀತಿಯಾದಂಥ ಕಳ್ಳ ಚಟುವಟಿಕೆ ನಡೀಬಾರ್ದು, ಕಾಡು ಪ್ರಾಣಿಗಳನ್ನು ಯಾರೂ ಸಾಯಿಸಬಾರ್ದು, ಅದ್ರ ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂಥ ಮರನ ಕಡಿದು ಸಾಗಾಣಿಕೆ ಮಾಡಬಾರ್ದು ಅನ್ನೋ ಒಂದು ವಿಷಯಕ್ಕಾಗಿ ಅವರಲ್ಲಿ ಶಿಬಿರ ಮಾಡಿಕೊಂಡು ಇದ್ದಾರೆ. ಅಷ್ಟೊಂದು ಡೀಪ್ ಫಾರೆಸ್ಟಲ್ಲಿ ಶಿಬಿರ ಮಾಡ್ಕೊಂಡಿರೋದು ಕಾಡನ್ನು ಉಳಿಸೋ ಸಲುವಾಗಿ. ಆದರೆ ಅದನ್ನು ಈ ಜನ ಜಿಲೆಟಿನ್ ಕಡ್ಡಿ ಅದ್ರ ಜೊತೆಗೆ ಡೈನಮಿಕ್ ಇಟ್ಟು ಬ್ಲಾಸ್ಟ್ ಮಾಡ್ತಾರೆ ಅಂತ ಹೇಳಿದರೆ, ಮೊದಲನೇದಾಗಿ ರೈತರು ಇದೆಲ್ಲ ಕೆಲಸ ಮಾಡ್ತಾರ? ಒಂದು ವೇಳೆ ಓಕೆ, ಅವರು ರೈತರು ಹಾಗೆಯೇ ಜೊತೆಗೆ ಯಾವುದೋ ಒಂದು ಕಲ್ಲು ಕೊರೆಯಲು ಕೂಡ ಕೆಲಸ ಮಾಡ್ತಾರೆ, ಅದಕ್ಕಾಗಿ ಅವರಿಗೆ ಜಿಲೆಟಿನ್ ಕಡ್ಡಿ ಎಲ್ಲ ಸಿಕ್ಬಿಡ್ತು, ಡೈನಮಿಕ್ ಕೂಡ ಸಿಕ್ಬಿಡ್ತು ಅಂತ ಅನ್ನೋದಾದರೆ, ಇವರಿಗೂ ಮತ್ತು ಕಾಡುಗಳ ವೀರಪ್ಪನಿಗೂ ಏನು ವ್ಯತ್ಯಾಸ? ಅವನು ಕೂಡ ಇದೇ ರೀತಿಯಾಗಿ ಮಾಡಿ ಒಂದು 22 ಜನರ ಜೀವನ ತೆಗೆದಿದ್ದಲ್ಲ, ಹೇಳಿ ಅವನು. ಇವರು ಕೂಡ ಹಾಗೆಯೇ ಹೇಳಿ. ಇವರೆಲ್ಲ ಯಾಕೆ ಮಾಡಿದ್ದಾರೆ ಗೊತ್ತಾ ಇದನ್ನು? ನಿಮ್ಮ ಬೆಂಬಲ. ಈ ಮಾಧ್ಯಮದವರು ಏನಾಗಿದೆ ಏನು ಅಂತ ಗೊತ್ತಿಲ್ಲದೇ ಇವರು ರೈತರು ಇವರನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸುಮ್ಮನೆ ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಿದ್ದಾರೆ. ಕೊಟ್ಟಿರೋ ಎವಿಡೆನ್ಸ್ ಯಾವುದೂ ಕೂಡ ನಿಜ ಅಲ್ಲ, ಇದೆಲ್ಲ ಫೇಕು. ಹಾಗೆ ಈ ಎನ್ಕೌಂಟರ್ ಕೂಡ ಫೇಕ್ ಅಂತ ಹೇಳಿ ದಿನ ಬೆಳಗ್ಗಾದರೆ ಟಿ ವಿದಲ್ಲಿ 4-5 ಜನನ ಕರ್ಕೊಂಡು ಬಂದು ಕೂರಿಸ್ಕೊಂಡು ಡಿಬೇಟ್ ಮಾಡಿ ಜನರಿಗೆಲ್ಲ ಇದೇ ವಿಷಯನ ತಲೆಯಲ್ಲಿ ತುಂಬಿ ಜನ ಕೂಡ ಅದೇ ಸತ್ಯ ಅಂತ ನಂಬ್ಕೊಂಡಿದ್ದಾರೆ. ಈ ಮಾಧ್ಯಮದವರು ಇವರು ರೈತರು ಅಂತ ಸಪೋರ್ಟ್ ಮಾಡ್ತಿರೋದು ಯಾಕೆ ಅಂತ ಕೂಡ ನಾನು ಹೇಳ್ತೇನೆ. ಮಾಧ್ಯಮದವರಿಗೆ ಮೇನ್ ಆಗಿ ಬೇಕಾಗಿರೋದು TRP. ಒಂದು ವೇಳೆ ಮಾಧ್ಯಮದವರು ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ದೇ ಸರಿ, ಅವ್ರು 3 ಜನ ರೈತರಲ್ಲ ಬೇಟೆ ಆಡಲಿಕ್ಕೆ ಹೋಗಿದ್ದು ಅಂತ ಹೇಳಿಬಿಟ್ರೆ, ಈ ಜನ ಯಾರು ಮಾಧ್ಯಮದವ್ರನ್ನ ನಂಬಲ್ಲ. ಈ ಮಾಧ್ಯಮ ಕೂಡ ಸೇಲ್ ಆಗಿಬಿಟ್ಟಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆ ಇದೆ, ಗೌರ್ಮೆಂಟ್ ಕಡೆ ಇದೆ ಅಂತ ಹೇಳಿಬಿಟ್ಟು ಜನ ಆ ಚಾನಲ್ನ ನೋಡೋದೇ ಇಲ್ಲ. ಆಗ ಅವರಿಗೆ TRP ಸಿಗಲ್ಲ. ಸೊ ಅವರು ಜನ ಯಾವ ಕಡೆ ಸಪೋರ್ಟ್ ಇದ್ದಾರಲ್ಲ ಅದನ್ನೇ ಅವ್ರು ತೋರಿಸೋದು ಕೂಡ. ಯಾಕಂದ್ರೆ ಅವ್ರಿಗೆ TRP ಬೇಕು, ಜನ ಮತ್ತೆ ಅವ್ರ ಚಾನಲನ್ನು ನೋಡಬೇಕು ಆ ವಿಷಯಕ್ಕಾಗಿ. ಸೊ ನೀವು ಮಾಡ್ತಿರೋ ಒಂದು ಪ್ರತಿಯೊಂದು ಬೆಂಬಲ ಅಲ್ಲಿರುವಂಥ ಜನರಿಗೆ ಹುರಿದುಂಬಿಸುತ್ತೆ. ಸೊ ಅವ್ರಿಗೆ ಅನ್ಸೋದು ನಾವೇನು ಮಾಡಿದ್ರು ನಮ್ಮ ಜೊತೆ ಜನ ನಿಂತಿದ್ದಾರೆ, ನಮ್ಮ ಜೊತೆ ಮಾಧ್ಯಮ ಇದೆ, ನಮ್ಮ ಜೊತೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳಿದ್ದಾರೆ. ಸೊ ನಾವು ಕಾಡಿಗೆ ಬೆಂಕಿ ಹಚ್ಚಿದ್ರು ಕೂಡ ಇದನ್ನು ಸಮರ್ಥನೆ ಮಾಡ್ಕೋತಾರೆ, ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಶಿಬಿರನ ಬ್ಲಾಸ್ಟ್ ಮಾಡಿದ್ರು ಕೂಡ ಸಮರ್ಥನೆ ಮಾಡ್ಕೋತಾರೆ ಅಂತ ಹೇಳಿ ಅವ್ರು ನಂಬಿಕೊಂಡಿದ್ದಾರೆ. ಯಾವ ರೈತ ಕೂಡ ಇಷ್ಟೊಂದು ಧೈರ್ಯ ಮಾಡಿ ಒಂದು ಅಧಿಕಾರಿಗಳ ಶಿಬಿರದ ಮೇಲೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತಾರೆ, ಅದ್ರ ಜೊತೆ ಕಾಡಿಗೆ ಬೆಂಕಿ ಹಚ್ತಾರೆ? ಅಲ್ಲ, ಕಾಡಿಂದು ಸಸ್ಯ ಮರ ಗಿಡ ಇದ್ರ ಬಗ್ಗೆ, ಸಸ್ಯ ಸಂಕುಲದ ಬಗ್ಗೆ ಒಂದು ಸ್ವಲ್ಪನೂ ಅರಿವಿಲ್ಲದೆ ಹೇಗೆ ರೈತ ಆಗ್ತಾನೆ? ಅವ್ರ ಕುಟುಂಬಸ್ಥರು ಅಲ್ಲಿರೋ ಜನ ಎಲ್ಲ ರೈತಾವಿನೇ ನಂಬ್ಕೊಂಡಿದ್ದವರು ಅಂತ ಹೇಳ್ತದಲ್ಲ, ಕಾಡಿಗೆ ಬೆಂಕಿ ಹಚ್ಚುವಂಥ ಯಾವ ರೈತ ಇದ್ದಾನೆ? ಅಷ್ಟೊಂದು ಸಸ್ಯ ಹಾಳು ಮಾಡುವಂಥ ರೈತ ಅವ್ನು ಹೇಗೆ ರೈತ ಆಗ್ತಾನೆ? ಆ ಯೋಗ್ಯತೆನೇ ಇಲ್ಲ, ರೈತರಾಗುವಂಥ ಯೋಗ್ಯತೆನೇ ಅವರಿಗಿಲ್ಲ. ಅಂಥವರಿಗೆಲ್ಲ ನೀವು ಸಪೋರ್ಟ್ ಮಾಡ್ತಾ ಇದ್ರಲ್ಲ, ನಿಮಗೆಲ್ಲ ಏನು ಹೇಳಬೇಕು?
ಎಷ್ಟೊಂದು ಮಾಧ್ಯಮಗಳು ಅದನ್ನೇ ಬೆಳಗ್ಗೆಯಿಂದ ಹಿಡ್ಕೊಂಡು ಇವರು ರೈತರು ರೈತರು ಅಂತ ಹೇಳ್ತದಲ್ಲ, ಎಂಥ ದೊಡ್ಡ ತಪ್ಪದು. ಮೊದಲು ವಿಡಿಯೋದಲ್ಲೂ ಹೇಳಿದ್ದೇನೆ, ತೀರ್ಪು ಬರೋ ತನಕ, ಎಲ್ಲ ರಿಪೋರ್ಟ್ ಬರೋ ತನಕ, ಎವಿಡೆನ್ಸ್ ವ್ಯಾಲಿಡೇಟ್ ಆಗೋ ತನಕ ಸುಮ್ಮನೆ ಇರೋಣ. ಈ ವಿಷಯ ನ್ಯೂಸಲ್ಲಿ ತೋರಿಸಿ. ಹೇಗೆ ತೋರಿಸ್ಬೇಕು? ದಿನ ಬೆಳಗಾದರೆ ಅದನ್ನು ಅಪ್ಡೇಟ್ ಏನಾಗಿದೆ ಅಂತ ತೋರಿಸಿ. ಅದನ್ನು ಬಿಟ್ಟು ಹಳೆಯ ಕ್ಯಾಸೆಟನ್ನೇ ರಿವೈಂಡ್ ಮಾಡಿ 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 ಇವರು ರೈತರು ಇವರಿಗೆ ಸುಮ್ಮನೆ ಮೋಸ ಮಾಡಿದ್ದಾರೆ, ಇವರಿಗೆ ಎನ್ಕೌಂಟರ್ ಮಾಡಿದ್ದಾರೆ. ಇನ್ನೊಂದು ಯಾವುದೋ ಒಂದು ಚಾನಲ್ ಅಂತೂ ಹೇಳ್ತಾ ಇರೋದು, ಇವರು ಗದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಇವರನ್ನ ಕರ್ಕೊಂಡು ಹೋಗಿ ಡೀಪ್ ಫಾರೆಸ್ಟಿಗೆ ಎಳ್ಕೊಂಡು ಹೋಗಿ ಅಲ್ಲಿ ಎನ್ಕೌಂಟರ್ ಮಾಡಿದ್ದಾರೆ. ಸಾಧ್ಯನೇ ಇಲ್ಲ. ಯಾವುದೇ ಒಬ್ಬ ಅಧಿಕಾರಿ ಇಷ್ಟೊಂದು ಧೈರ್ಯ ತೋರಿಸ್ಲಿಕ್ಕೆ ಆಗಲ್ಲ. 3 ಜನ ಕೊಲೆ ಮಾಡಿ ಅವ್ರಿಗೆ ಸಿಗಬೇಕಾದಂಥದ್ದು ಏನೂ ಇಲ್ಲ. ಇವತ್ತು ನೀವುಗಳು ಮಾಡಿರೋ ಬೆಂಬಲದಿಂದ ಕಾಡಿಗೆ ಬೆಂಕಿ ಬಿದ್ದಿದೆ. ಆ ಕಾಡಿಗೆ ಮೊದಲು ಇವ್ರು ಬೇಟೆ ಆಡ್ಲಿಕ್ಕೆ ಹೋದ್ರು, ಆಗ್ಲೂ ಆಗಿದ್ದು ಕಾಡಿಗೆ ನಷ್ಟ. ಕಾಡು ಪ್ರಾಣಿ ಸತ್ತು, ಅದಾದ್ಮೇಲೆ ಈಗ ಬೆಂಕಿ ಬಿದ್ದಿದೆ ಕಾಡಿಗೆ, ಈಗಲೂ ಕೂಡ ಕಾಡಿಗೆ ನಷ್ಟ. ಇದ್ರಲ್ಲಿ ಕಾಡು ಏನು ತಪ್ಪು ಮಾಡಿತ್ತು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿದ್ರು ನಿಮ್ಮ ಲೆಕ್ಕದಲ್ಲಿ, ಅಥವಾ ಆ 3 ಜನ ತಪ್ಪು ಮಾಡಿದ್ರು ನಿಮ್ಮ ಲೆಕ್ಕದಲ್ಲಿ? ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ, ಕಾಡಿಗೆ ಯಾಕೆ? ಈಗ ಕೆಲವೊಂದಿಷ್ಟು MLAಗಳು ಅಪೋಸಿಟ್ ಪಾರ್ಟಿಯವರು ಇವರಿಗೆ 1 ಕೋಟಿ ಏನು ನೆರವಾಗಬೇಕು, ಅವರಿಗೆ 1 ಕೋಟಿ ಕೊಡಬೇಕು ಆ ಫ್ಯಾಮಿಲಿಯವರಿಗೆ ಅಂತ ಹೇಳ್ತಾರಲ್ಲ, ಆ ದುಡ್ಡು ಯಾರ್ದು? ಜನರದಲ್ಲ. ಜನರು ಕಟ್ಟಿರೋ ಟ್ಯಾಕ್ಸ್ ಅಲ್ಲ. ಯಾವುದೇ ಒಬ್ಬ MLA ಆಗಲಿ MP ಆಗಲಿ ಅವ್ರ ಕೈಯಿಂದ ದುಡ್ಡು ತೆಗೆದು ಕೊಡ್ತದ? ಇಲ್ಲ. ಇವತ್ತು ಆ ಕಾಡಿಗೆ ಬೆಂಕಿ ಬೀಳೋಕೆ ಮೇನ್ ಕಾರಣ ಮಾಧ್ಯಮದವರು ಮತ್ತೊಂದಿಷ್ಟು ಕೆಲವೊಂದು ಯೂಟ್ಯೂಬರ್ಸ್ಗಳು, ಯಾರು ಆ ಒಂದು 3 ಜನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅವರು. ಆ ಒಂದು ಬೆಂಬಲದಿಂದನೇ ಅಲ್ಲಿನ ಜನರು ಈ ಒಂದು ಕೃತ್ಯನ ಮಾಡಿರೋದು. ಈಗ ಹೇಳಿ, ಅವ್ರು ರೈತರಾಗ್ಲಿಕ್ಕೆ ಸಾಧ್ಯನಾ? ಹೇಗೆ ನಂಬೋದು ಅವ್ರು ರೈತರು ಅಂತ? ಬೇಟೆ ಆಡ್ಲಿಕ್ಕೆ ಹೋಗಿಲ್ಲ ಅಂತ ಹೇಗೆ ನಂಬೋದು? ಇದೊಂದು ಎಕೋ ಟೆರರಿಸಮ್. ಕಾಡಿಗೆ ಬೆಂಕಿ ಹಚ್ಚೋದು, ಹಾಗೆ ಅಲ್ಲಿರುವಂಥ ಶಿಬಿರಕ್ಕೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡೋದು ಯಾವತ್ತೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇವಾಗಲೂ ನೀವು ಅರ್ಥ ಮಾಡ್ಕೊಂಡಿಲ್ಲ, ಇವಾಗಲೂ ಬೆಂಬಲ ಕೊಡ್ತಾನೆ ಇದ್ದೀರಾ ಅಂತ ಹೇಳಿದರೆ, ಮುಂದೊಂದು ದಿನ ಮತ್ತೊಬ್ಬ ವೀರಪ್ಪನ್ ಬಂದೇ ಬರ್ತಾನೆ. ಜನ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಆಗ ಮತ್ತೊಬ್ಬ ವೀರಪ್ಪನ್ ಬಂದೇ ಬರ್ತಾನೆ. ಅಲ್ಲಿ ಮತ್ತೆ ಆನೆಗಳ ಹತ್ಯೆ ಆಗತ್ತೆ, ಪ್ರಾಣಿಗಳ ಹತ್ಯೆ ಆಗತ್ತೆ, ಅವರವರ ಸ್ವಂತ ಲಾಭಕ್ಕೋಸ್ಕರ. ಆಗ ಆ ಒಂದು ಕೃತ್ಯದಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಅವರ ಜೋಳನ ಬೇಯಿಸ್ಕೊಂಡು ತಿಂತಾರೆ. ನಾವು ಮೂಕರಾಗಿ ನೋಡ್ತಾನೆ ಕೂತ್ಕೋಬೇಕಾಗ್ಲೂ. ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ನಿಲ್ಲಿಸಿ, ತೀರ್ಪು ಬರೋ ತನಕ ಕಾಯೋಣ. ಮಾಧ್ಯಮಗಳ ಮಾತಿಗೆ ಕಿವಿ ಕೊಡಬೇಡಿ. ಹಾಗೆ ಈ ಒಂದು ಎನ್ಕೌಂಟರ್ ಸುತ್ತ ನಡೆಯುವಂಥ ಎಲ್ಲ ವಿಷಯಗಳ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾ ಇರ್ತೇನೆ. ಸೊ ಅಲ್ಲಿವರೆಗೂ ಶಾಂತ ರೀತಿಯಿಂದ ಇರೋಣ. ಯಾರಿಗೆ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಕನ್ನಡ.